ನಮಸ್ಕಾರ ವೀಕ್ಷಕರೇ, ರೈತ ಶಕ್ತಿ ಸುದ್ದಿ ಜಗತ್ತಿಗೆ ಸ್ವಾಗತ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಶಿವಾನಂದ್ ವಿ ಮಾಸ್ಮಳ್ಳಿ. ಮೊಬೈಲ್ ನಂಬರ್ 8073469791. ಇವರ ಯೂಟ್ಯೂಬ್ ಚಾನಲ್ @svm.1640. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವು ಹಾಕುವ ಪ್ರತಿ ವಿಡಿಯೋ ಮೊದಲು ನಿಮಗೆ ಬರುತ್ತದೆ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಂತಿಷ್ಟು ಗುಂಟೆ ಹೋಗೈತೆ ಅನ್ನೋದನ್ನ ಖಚಿತಪಡಿಸಿಕೊಡ್ಬೇಕು. ಈಗಾಗಲೇ ನಾವು ನಾನು ಹುಡಿ ಮಾಡಕ್ಕಂತ 10,000 ರೂಪಾಯಿ ತುಂಬಿದೆ. ನಂದು ಬದುಕು 16-20 ಗುಂಟೆ ರೀ. ಅದ್ರ ಇಡೀ ಜಮೀನಿನ ಎಲ್ಲಾ ಕಿಮ್ಮತ್ತೆಲ್ಲ ವ್ಯಾಲ್ಯೂಯೇಷನ್ ಹಾಕಿ ತುಂಬಿಸ್ಕೊಂಡ್ರಿ. ಅದನ್ನ ಈ ಕಾರಿಡಾರ್ ಯೋಜನೆದವ್ರು ಏನಲ್ಲ, ಇವರ ಪ್ರತಿ ಒಂದು ರೈತರಿಗೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಸರ. ಮತ್ ಇನ್ನೊಂದು ವಿನಂತಿ ಸರ, ನಾಳೆ ರಾಷ್ಟ್ರೀಯ ಹೆದ್ದಾರಿ ಆದ್ರಿಂದ ಟೋಲ್ ಹಾಕ ಸರ. ನಮ್ಮ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಆದಾಗ ನಮ್ಮ ರೈತರಿಗೆ ಒಂದು ಪಾಸ್ ಕೊಡ್ತಾರೋ ಅಥವಾ ಹೊರದಿಂದ ಮುಂದೆ ಹೋಗಾಕ ಅಥವಾ ಏನ್ ಅನುಕೂಲ ಮಾಡಿಕೊಡ್ತಾರೋ ಇದನ್ನು ಒಂದು ಈಗ ಸೆಂಟೆನ್ಸ್ ಈಗ ಬರ್ಕೊಡ್ತಾರ. ಈಗ ಹಿಂದೆ ನಿಮ್ಮನ್ನ ಯಾರು ಕೇಳಿಲ್ಲ ಸರ್. ಈಗ ತಮ್ಮ ನೇತೃತ್ವದಾಗ ತಮ್ಮ ಸಭೆ ಒಳಗ ಈಗ ಎಲ್ಲ ಗ್ರಾಮ ನಕ್ಷೆ ಒಳಗೆ ಫಸ್ಟ್ ನಾನು ಏನ್ ಹೇಳ್ತೀನೋ ಕೇಳಿಸ್ಕೊಂಡು, ನನ್ನ ಹಂತದಲ್ಲಿ ನನ್ನ ಕಡೆ ಇರೋ ಶಕ್ತಿ ನಾನು ಉಪಯೋಗ ಮಾಡಿ ನೋಡ್ರಿ, ನನಗೆ NHAI ಕೆಲಸಗಳಿಗೆ DC ಅವರಿಗೆ ಸಂಬಂಧ ಇರಲ್ಲ. ಆದ್ರೆ ರೈತರ ಜೊತೆ ನಮ್ಮ ಸಂಬಂಧ ಇರುತ್ತೆ. ಅದರಿಂದ ಈ ಕೆಲಸವನ್ನು ನಾವು ಈ ಮೀಟಿಂಗ್ ಅನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. NHAI ಅವರು ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ಅವರದ್ದು ಟೆಂಡರ್ ಆಗುತ್ತೆ, ಸ್ಟೇಟ್ ಗವರ್ಮೆಂಟ್ ಇಂದ ಲ್ಯಾಂಡ್ ಅಕ್ವೈರ್ ಮಾಡಿ ಕೊಡ್ಲಿಕ್ಕೆ ಒಬ್ಬ ಸ್ಪೆಷಲ್ ಆಫೀಸರ್ ADC ರ್ಯಾಂಕ್ ಆಫೀಸರ್ ಅವ್ರು ಅಪಾಯಿಂಟ್ ಮಾಡ್ತಾರೆ. ಇವರು ಮುಂಚೆ ಇರ್ಲಿಲ್ಲ, ಈಗ ತಾನೇ ಬಂದಿರೋದು. ಅಶೋಕ್ ತೇಲಿ ಬಹಳ ಒಳ್ಳೆ ಆಫೀಸರ್, ಬಾಗಲಕೋಟ್ ADC ಅವರು. ಇವರು ನನ್ನ ಜೊತೆ ಲಾಸ್ಟ್ ಒಂದು 5 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವರು ಪ್ರೊಫೆಷನಲ್ ಇದ್ದಾಗಿಂದ ನನ್ನ ಕಡೆ ಕೆಲಸ ಮಾಡಿರೋ ವ್ಯಕ್ತಿ. ಸೊ ಒಳ್ಳೆ ಅಧಿಕಾರಿ, ನನಗೇನ್ ಪ್ರಾಬ್ಲಮ್ ಇಲ್ಲ. ಪವನ್ ಅವರು ಬಂದಿರೋದು ಒಂದು 6 ತಿಂಗಳ ಹಿಂದೆ, 6-8 ತಿಂಗಳ ಹಿಂದೆ. ಅವ್ರ ಪಾಪ ಬಂದಾಗಿಂದ ಅವರು ಪ್ರಯತ್ನ ಮಾಡ್ತಾರೆ. ನನ್ನ ಹಂತದಲ್ಲಿ ನಾನು ಈಗ ಸ್ಟಡಿ ಮಾಡಿದ ನಂತರ ಏನೇನ್ ಮಾಡ್ಲಿಕ್ಕೆ ಸಾಧ್ಯವಿದೆ ನಾನು ಹೇಳ್ತೇನೆ. ಆದ್ರೆ ನಾನೇನೇನ್ ಹೇಳ್ತಾ ಇರ್ತೀನಲ್ವ, ನನ್ನ ಮಾತಿಗೆ ನಾನು ಹಠ ಮಾಡ್ಬಿಟ್ಟು ನಿಮ್ಮ ಮಾತಿಗೆ ನೀವೇ ಹಠ ಮಾಡ್ಬಿಟ್ಟು ನಾವು ಹಿಂಗೆ ಮಾಡಿದೀವಿ ಅಂದ್ರೆ ಯೂಶಲಿ ಮೀಟಿಂಗ್ಗಳು ಆಗಲ್ಲ. ಸೊ ನಾನು ಹೇಳಿದ ನಂತರ ನೀವು ಯೋಚನೆ ಮಾಡ್ಲಿಕ್ಕೆ ಸಮಯ ಅದು ಬಹಳ ಇಂಪಾರ್ಟೆಂಟ್. ಬಹಿರಂಗವಾಗಿ ನಾವು ಚರ್ಚೆ ಮಾಡ್ತೀವಲ್ವಾ ಸಭೆಗಳಲ್ಲಿ, ಆ ಸಭೆಗಳಲ್ಲಿ ಒಬ್ಬರೊಬ್ಬರ ತಲೆನಲ್ಲಿ ಒಂದೊಂದು ರೀತಿಯ ಅಭಿಪ್ರಾಯಗಳಿರ್ತವೆ. ಆದ್ರೆ ಒಂದು ಸೂಕ್ತ ಪರಿಹಾರ ಹುಡುಕ್ಬೇಕಂದ್ರೆ ನಾನು ಏನ್ ಹೇಳ್ತೀನೋ ಅದರ ಬಗ್ಗೆ ನೀವು ಕೇಳಿಸ್ಕೊಂಡು ವಿಚಾರ ಮಾಡಿ, ಮತ್ತೆ ನಿಮ್ಮ ಮುಖಂಡರು ಬಂದು ನನ್ನ ಜೊತೆ ಮಾತಾಡ. ಇದು ಪದ್ಧತಿ, ಹಿಂಗೆ ಆಗೋದು. ನಿಮಗೆ ನಾನು ಹೇಳಿರೋದು ಇಷ್ಟ ಆಗ್ಬೋದು, ಅಲ್ಲ ಸರಿ ಅನ್ಸ್ಬೋದು, ಇಲ್ಲ ರೀ ಸರಿನೇ ಇಲ್ಲ ಅಂತ ಅನ್ಸ್ಬೋದು. ಆದ್ರೆ ಇಲ್ಲಿ ವ್ಯಕ್ತಪಡಿಸೋ ಈ ಒಂದು ವೇದಿಕೆ ಅಲ್ಲ. ನಾನು ಎಷ್ಟು ಹೇಳ್ತೀನೋ ಅದನ್ನು ಸದ್ಯಕ್ಕೆ ಕೇಳಿಸ್ಕೊಳ್ಳಿ, ವಿಚಾರ ಮಾಡಿ. ಜಿಲ್ಲಾಧಿಕಾರಿಯಾಗಿ ನಾನು ಏನ್ ಹೇಳ್ತಾ ಇದ್ದೀನೋ ವಿಚಾರ ಮಾಡಿ. ಮತ್ತೆ ನಿಮ್ಮ ಮುಖಂಡರು ಬಂದು ನನ್ನ ಜೊತೆ ಚರ್ಚೆ ಮಾಡು. ನಾನು ಚರ್ಚೆಗೆ ಯಾವಾಗ್ಲೂ ನಾನು ಇಗ್ನೋರ್ ಮಾಡಲ್ಲ. ನೀವು ಯಾವಾಗ ನನ್ನ ಕಡೆ ಬರ್ತೀರೋ ನಾನು ಯಾವಾಗ್ಲೂ ನಿಮ್ ಜೊತೆ ಚರ್ಚೆ ಮಾಡಿರುವಂತ ಅಧಿಕಾರಿ. ಓಕೆ, ಈ ಏನಿದೆ ಮಾತು ಆಗಿದೆ. ಈಗ ನಾನು ಪಾಯಿಂಟ್ಗೆ ಬರ್ತೀನಿ. ಎಲ್ಲಾ ಜನಪ್ರತಿನಿಧಿಗಳ ಜೊತೆ ನಾನು ಆಲ್ರೆಡಿ ಮಾತಾಡಿದ್ದೀನಿ. ನೀವೇನು MP ಸಾಹೇಬ್ರ ಜೊತೆ ಮೀಟಿಂಗ್ ಮಾಡಿದ್ದೀರಾ, ಅವರು ನನಗೆ ಫೋನ್ ಮಾಡಿದ್ರು. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸರ್ವಿಸ್ ರೋಡ್ ಬಗ್ಗೆ ಅವರ ಪ್ರಸ್ತಾವನೆಯನ್ನು ಅವರು ಫಾರ್ವರ್ಡ್ ಮಾಡಿದ್ರು. ಎಲ್ಲ ಕಡೆ ಹೋಗಿ ಅವರು ಭೇಟಿ ಮಾಡ್ಕೊಂಡು ಬಂದಿದ್ದಾರೆ. ಈಗ 15-20 ದಿವಸದಿಂದ ಏನ್ ಕೆಲಸ ನಿಂತು ಹೋಗಿದೆ, ಇದಕ್ಕೆ ನಾನು ಏನೇನೋ ಮಾಡ್ಲಿಕ್ಕೆ ಸಾಧ್ಯವಿದೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನನ್ನ ಪ್ರಕಾರ ರೈತ ಮುಖಂಡರು ನೀವು
ಎಲ್ಲೆಲ್ಲಿ ಪಾಯಿಂಟ್ ಮಾಡಿ ಹೇಳ್ತಿರೋ, ನೀವೆಲ್ಲೆಲ್ಲಿ ತೋರಿಸ್ತಿರೋ, 10 ಕಡೆ ಇರ್ಬೋದು, 20 ಕಡೆ ಇರ್ಬೋದು, 40 ಕಡೆ ಇರ್ಬೋದು, 50 ಕಡೆ ಇರ್ಬೋದು, 60 ಕಡೆ ಇರ್ಬೋದು, ನೀವೆಲ್ಲೆಲ್ಲಿ ನನಗೆ ಪಾಯಿಂಟ್ ಮಾಡಿ ತೋರಿಸ್ತಿರೋ, ನಾನು NHA ಅವರಿಂದ ಅಲ್ಲಲ್ಲಿ ಅಂಡರ್ ಪಾಸ್ ಮಾಡಿ ತೋರಿಸ್ತೀನಿ. ಓಕೆ, ಫಸ್ಟ್ ಪಾಯಿಂಟ್. ಓಕೆನೂ ಅಲ್ಲ, ಓಕೆನೂ ಹೇಳಬೇಡ, ಓಕೆನೂ ಹೇಳಬೇಡ, ಓಕೆನೂ ಹೇಳಬೇಡ. ನೋಡ್ರಿ, ಒಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬರಿಗೆ ಇಷ್ಟ ಆಗಲ್ಲ. ನನ್ಗೆ ಗೊತ್ತಿದೆ, ನನಗೆ ಗೊತ್ತಿದೆ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೆ. ಒಬ್ಬರಿಗೆ ಭಯಂಕರ ಇಷ್ಟ ಆಗ್ಬೋದು, ಹೌದ್ರಿ ಇದು ಪರಿಹಾರ ಸಾಕು ಅಂತ. ಕೇಳಿಸ್ಕೊಳ್ಳಿ, ಅಲ್ಲರಿ ಈ ತಮ್ಮ, ನಾನು ಇನ್ನೂ ಮುಗಿಸ್ಲೇ ಇಲ್ಲ. ನೀವು ಮಾತಾಡುವಾಗ ನಾನು ಏನಾದ್ರೂ ಹೇಳಿದಿನ? ನಿಮ್ಮ ಎಕ್ಸ್ಪ್ರೆಷನ್ಸ್ ಇದೆಲ್ಲ ಏನಾಗುತ್ತೆ, ಪರ್ಕೊಲೇಟ್ ಆಗುತ್ತೆ. ಹಂಗಾಗ್ಬಾರ್ದು. ನನ್ನ ಚೇರ್ಗೆ, ನನ್ನ ಸ್ಥಾನಕ್ಕೆ ಬೆಲೆ ಕೊಡ್ಬೇಕು. ನಾನು ಇದರಲ್ಲಿ ನಾನು ಎಲ್ಲಿ ಹೇಳ್ತೀನೋ ಅಲ್ಲಿ ಹಾಕ್ತೀನಿ ಅಂತಾನು ಹೇಳ್ತಾ ಇಲ್ಲ. ನೀವು ಎಲ್ಲಿ ತೋರಿಸ್ತಿರೋ ಅಲ್ಲಿ ಅನುಕೂಲ ಮಾಡಿ ಕೊಡ್ತೀನಿ ಅಂತ ಹೇಳ್ತೇನೆ. ರೈಟಿಂಗ್ ಅಲ್ಲಿ ಕೊಡ್ಬೇಕಂದ್ರೆ ನಾನೇ ರೈಟಿಂಗ್ ಅಲ್ಲಿ ಕೊಡ್ತೀನಿ, ಅವರನ್ನು ಕೇಳಲ್ಲ. ಎಲ್ಲೆಲ್ಲಿ ಹೊಳ ಡಿವೈಡ್ ಆಗಿದೆ, ಅರ್ಧ ಇಲ್ಲಿ ಅರ್ಧ ಅಲ್ಲಿ, ಎಲ್ಲೆಲ್ಲಿ ರಸ್ತೆ ಹೋಗಿ ಅಲ್ಲಿ ಎಂಬ್ಯಾಂಕ್ಮೆಂಟ್ ಗೆ ಹೋಗಿ ಟಚ್ ಆಗಿದೆ, ಅಲ್ಲಿ ಹೋಗ್ಲಿಕ್ಕೆ ದಾರಿ ಇಲ್ಲ, ಇದೆಲ್ಲ ಅವರ ಡಿಸೈನ್ ಅಲ್ಲಿ ಇರಲ್ಲ. ಆದ್ರೆ ನಾನು ಆ ಡಿಸೈನ್ ಅಲ್ಲಿ ಅದನ್ನು ಅಳವಡಿಸಿಕೊಂಡು ಸಪ್ಲಿಮೆಂಟರಿ ಡಿಸೈನ್ ಮಾಡಿಸಿ ಅದು ಅನುಕೂಲ ಮಾಡಿ ಕೊಡ್ತೀನಿ. मैं क्या बोल रहा हूं, सुनो सुनो, जहां जहां भी हमारे किसान भाई बोलेंगे, वहां पे आपका जो हाई एम्बैंकमेंट एरिया है, जहां पे भी वो बोले, अगर वो 30, 40, 50, 60 जितने भी अंडरपास मांगेंगे, आप उसको आप अपने डिजाइन में ऐड करके आप वो अंडरपास बना के देंगे. आप उस पर प्रश्न नहीं पूछे. दिस इज अवर फर्स्ट अंडरस्टैंडिंग. ಇಲ್ಲಿ ಮಟ್ಟ ಈ ಚರ್ಚೆ ಆಗಿರ್ಲಿಲ್ಲ. ಅಟ್ಲೀಸ್ಟ್ ಇದರಲ್ಲಿ ನನ್ನ ಪ್ರಕಾರ ಅರ್ಧ ಜನ ರೈತರಿಗೆ ಪರಿಹಾರ ಸಿಗುತ್ತೆ. ಎರಡನೇ ಪಾಯಿಂಟ್, ಎಲ್ಲೆಲ್ಲಿ ಲ್ಯಾಂಡ್, ಈಗ ಅವರದಾಯ್ತು ನಿಮ್ದು, ಎಲ್ಲೆಲ್ಲಿ ಲ್ಯಾಂಡ್ ಈ ಬಿಟ್ಟು ರಸ್ತೆದು ಕ್ಯಾರೇಜ್ ವೇ ಬಿಟ್ಟು ಎಕ್ವೈರ್ ಮಾಡಲಾಗಿದೆ ಅಲ್ವಾ, ಅದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. NHA ಅವರು ಎಂಡ್ಗೆ ಹೋಗಿ ಅವರ ಕಾಂಪೌಂಡ್ ಮಾಡ್ಲಿಕ್ಕಿಲ್ಲ, ಅದನ್ನು ಖುಲ್ಲಾ ಮಾಡಬೇಕು. ಜೊತೆನಲ್ಲಿ ನಾನು ಎಂಟೈರ್ ನಿಮ್ಮ ಡಿಸೈನ್ ಅಭ್ಯಾಸ ಮಾಡಿದ್ದೀನಿ. ನಿಮ್ಮ ಹೆಸರೇನು? ಜಗದೀಶ್. ಒಂದು ಕಡೆ ಸರ್ವಿಸ್ ರೋಡ್ ಮಾಡೋ ಸಾಧ್ಯತೆಗಳಿದಾವೆ, ಬೇರೆ ಕಡೆ ಸರ್ವಿಸ್ ರೋಡ್ ಮಾಡೋ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಬಿಟ್ ಪೀಸ್ ಅಲ್ಲಿ ಇದ್ದಾವೆ. ಮೇನ್ ಪ್ರಾಬ್ಲಮ್ ಬರ್ತಾ ಇರೋದು ಜಂಕ್ಷನ್ ಅಲ್ಲಿ, ಬಿಕಾಸ್ ಹೈ ಎಂಬ್ಯಾಂಕ್ಮೆಂಟ್ ಇದೆ, ರ್ಯಾಂಪ್ ಕಟ್ಟುವಾಗ ಅಲ್ಲಿಗೆ ಹಾದಿನೇ ಬಿಡ್ಲಿಕ್ಕೆ ಆಗಲ್ಲ. ಏನ್ ಜಗದೀಶ್, ಆ ಪಾಯಿಂಟ್ಗಳಲ್ಲಿ ಉಸ್ ಪಾಯಿಂಟ್ಸ್ में you will have to do some excess acquisition. आप अपना डिजाइन में आपको बताए, आरओ साहब को बोले जंक्शन पॉइंट्स पे जहां पे भी आपको थोड़ा और उसका एक्विजिशन करना है, यू प्लीज मूव अ प्रपोजल. ಜಂಕ್ಷನ್ ಪಾಯಿಂಟ್ಸ್ ಅಲ್ಲಿ ಎಲ್ಲಿ ನಿಮಗೆ ಮೇಲೆ ಹೋಗ್ಲಿಕ್ಕೆ ಕೆಳಗಡೆ ಬರ್ಲಿಕ್ಕೆ ಹಾದಿ ಆಗ್ತಾ ಇಲ್ಲ, ಮೇಲೆ ಹೋಗ್ಲಿಕ್ಕೆ ದೂರದಿಂದ ನೀವು ಮೇಲೆ ಟ್ರ್ಯಾಕ್ಟರ್ ಹಾಕೊಂಡು ಬರ್ತೀರಾ, ಕೆಳಗಡೆ ಹೋಗ್ಲಿಕ್ಕೆ ದಾರಿ ಟರ್ನ್ ಮಾಡ್ಲಿಕ್ಕೆ ಇರಲ್ಲ, ಅದು ನಾನು ಡಿಸೈನ್ ಅಲ್ಲಿ ಸ್ಟಡಿ ಮಾಡಿದೆ. ಅಲ್ಲಿನೂ ಆ ಭಾಗಶಃ ಏನಿದೆ ಅಕ್ವಿಸಿಷನ್ ಮಾಡಿ ಇರೋ ಹಾದಿ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅದಕ್ಕೆ ನೀವು ದಾರಿ ಹುಡುಕಿ ಕೊಡ್ಬೇಕು. ಇದು ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, हल्लागढ़ जो नाले रहते हैं ना पानी के, जहां जहां पे भी उसकी उसका फ्लो है, बहाव है, वो आप किसान भाइयों से पूछिए. ಕನ್ನಡದಲ್ಲಿ ಹೇಳಿ, ಎಲ್ಲೆಲ್ಲಿ ನಾಲಗಳು ಹಳ್ಳಗಳು ಹರಿತಾ ಇದಾವೋ, ನೈಸರ್ಗಿಕವಾಗಿ ನ್ಯಾಚುರಲಿ ಹರಿತಾ ಇದಾವೆ, ಆ ಪಾಯಿಂಟ್ಸ್ ಅನ್ನು ರೈತರ ಜೊತೆ ಕೂತ್ಕೊಂಡು ನೀವು ಹುಡುಕಬೇಕು. आप और SLO साहब वहां पे एडिशनल कलवर्ट आप फिर डालो. इतना ನಾನು ನನ್ನ ಸೈಡ್ ಇಂದ ಮಾಡಲಿಕ್ಕೆ ಸಾಧ್ಯ. ಸರ್ವಿಸ್ ರೋಡ್ ಫುಲ್ ಅಕ್ವಿಸಿಷನ್ ಮತ್ತೆ ಡಾಂಬರೀಕರಣ ಮತ್ತೆ ಆಸ್ಫಾಲ್ಟಿಂಗ್ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. NHA ಅವರು ಹೇಳ್ತಾ ಇರೋದು ಸರಿ ಇದೆ. ಗ್ರೀನ್ ಕಾರಿಡಾರ್ ಎಕ್ಸ್ಪ್ರೆಸ್ ವೇ ರೋಡ್ಸ್ ಇದ್ದಾಗ ಅವರು ಸರ್ವಿಸ್ ರೋಡ್ಸ್ ಅದರ
DPR ಅಲ್ಲಿ ತಗೊಳ್ಳೋದು. ಅದಕ್ಕೆ ನಾನು ಆ ಪ್ರಶ್ನೆ ಕೇಳಿದೆ. ನಿಮ್ಮ ಗೆಳೆಯನಿಗೆ ಸ್ವಲ್ಪ ಕೋಪ ಬಂತು, ಯಾಕೆ ಪ್ರಶ್ನೆ ಕೇಳ್ಬೇಕು, ನಮ್ಗೆ ಏನ್ ಬೇಕು ಅಷ್ಟು ಮಾತಾಡಿ ಅಂತ. ಆದ್ರೆ ನಾನ್ DC ಆಗಿ ಕೇಳಲೇಬೇಕು, ಯಾರು ಹೇಳಿದ್ರು, ತಪ್ಪು ಮಾಹಿತಿ ಯಾರಿಗೆ ಹೇಳಿದ್ರು ಅಂತ ನಾನು ಕೇಳಬೇಕು. ಇದರಲ್ಲಿ ಪ್ರೊಸೀಡಿಂಗ್ ಮಾಡುವಾಗ ಬರೀ ಅನುಕೂಲ ಮಾಡೋದಲ್ಲ ಅಲ್ವಾ, ಯಾರ ಮೇಲೆ ನಾನು ಕ್ರಮ ವಹಿಸಬೇಕು ಅದನ್ನು ನಾನು ಚೆಕ್ ಮಾಡಬೇಕು. ಈ ಡಿಸೈನ್ ಅಲ್ಲಿ ಸರ್ವಿಸ್ ರೋಡ್ ಇರಲಿಲ್ಲ, ಸ್ಪಷ್ಟವಾಗಿ ಹೇಳ್ತಾರೆ. इस डिजाइन में सर्विस रोड नहीं था. एक्सप्रेस वे डिजाइन ನಲ್ಲಿ ಸರ್ವಿಸ್ ರೋಡ್ ಇರಲ್ಲ. ಇಡೀ ದೇಶದಲ್ಲಿರುವಂತ ಪಾಲಿಸಿನಲ್ಲಿ ಎಕ್ಸ್ಪ್ರೆಸ್ ವೇ ಎಲ್ಲೆಲ್ಲಿ ಮಾಡಿದ್ದಾರೆ ಅಲ್ಲಿ ಆ ಡಿಸೈನ್ ಗಳಲ್ಲಿ ಸರ್ವಿಸ್ ರೋಡ್ ಇರಲ್ಲ. ಎಲ್ಲೆಲ್ಲಿ ಜಂಕ್ಷನ್ ಪಾಯಿಂಟ್ಸ್ ಬರ್ತವೆ ಅಲ್ಲಿ ರ್ಯಾಂಪ್ ಅಪ್ ರ್ಯಾಂಪ್ ಡೌನ್ ಮಾಡಿ ಕೊಡ್ತಾರೆ. ಅಂದ್ರೆ ಕಬ್ಬು ತುಂಬಿರುವಂತ ಟ್ರ್ಯಾಕ್ಟರ್ಗಳು ಅಲ್ಲಿಂದ ಮೇಲೆ ಹೋಗಿ ಅವರು ಆ ಆಕ್ಸೆಸ್ ರೋಡ್ ಅನ್ನು ಉಪಯೋಗ ಮಾಡೋದು. ಆದ್ರೆ ಎಲ್ಲೆಲ್ಲಿ ಇವರ ಪ್ರಕಾರ ಅಂಡರ್ ಪಾಸಸ್ ಮಾಡ್ಕೊಂಡಿದಾರಲ್ವಾ, ಅದು ನನಗೆ ಸರಿ ಅನಿಸ್ತಾ ಇಲ್ಲ. ಜೊತೆನಲ್ಲಿ ಎಲ್ಲೆಲ್ಲಿ ಎಕ್ವಿಸಿಷನ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ರೈತರಿಗೆ ನಾವು ಬಿಡಲ್ಲ ಅಂತ ಹೇಳೋದು ಸೂಕ್ತ ಅಲ್ಲ. ಸೊ ದೇರ್ ಫೋರ್ ಫೈನಲಿ ಇವತ್ತು ನೀವು ಕೂತ್ಕೊಂಡು ಚರ್ಚೆ ಮಾಡಿ. ನನಗೆ ಈ ಕೆಲಸ ನೀವು ಸ್ಟಾಪ್ ಮಾಡಬಾರ್ದು. ನಿಮ್ ಜೊತೆ ನಾವು ನಿರಂತರವಾಗಿ ಚರ್ಚೆ ಮಾಡ್ಬೇಕಂದ್ರೆ ಇಲ್ಲಿ ಮಟ್ಟ ನನ್ನ ಜವಾಬ್ದಾರಿ ಇರ್ಲಿಲ್ಲ. ಜಗದೀಶ್, ಶಿವಾನಂದ, ಸದಾನಂದ, ಶಿವಾನಂದ ನನ್ನ ಜವಾಬ್ದಾರಿ ಇರಲಿಲ್ಲ. ಬಿಕಾಸ್ ಇದು ನನ್ನ ವ್ಯಾಪ್ತಿಗೆ ಬರಲ್ಲ ನೆಚ್ಚೆ. ಆದ್ರೆ ಹಂತವಾಗಿ ಚರ್ಚೆ ಮಾಡಿ ಇದನ್ನು ಪರಿಹಾರ ಹುಡುಕಬೇಕಂದ್ರೆ ನಾನು ನಿಮ್ ಜೊತೆ ಇರ್ತೇನೆ. ನಂದೊಂದೇ ಬೇಡಿಕೆ, ಎಷ್ಟೋ ಚಳವಳಿಗಳಲ್ಲಿ ನಾನು ನಿಮ್ ಜೊತೆ ಕೂತ್ಕೊಂಡು ಸಾಥ್ ಕೊಟ್ಟಿದ್ದೆ, ಇದರಲ್ಲಿನೂ ನಾನು ಜೊತೆನಲ್ಲಿ ಇರ್ತೇನೆ. ಜನಪ್ರತಿನಿಧಿಗಳು ನಿಮ್ ಜೊತೆನೇ ಇದ್ದಾರೆ. ಅವ್ರಿಗೆ ಏನ್ ಬೇಕು, ರೈತರಿಗೆ ಅನುಕೂಲ ಆಗ್ತಾ ಇದೆ ಅಂದ್ರೆ ಮಾಡೋಣ ಅಂತಾನೆ ಇದೆ. ಆದ್ರೆ ರೈತ ಬಾಂಧವರು ಕೆಲಸವನ್ನು ನಿಲ್ಲಿಸೋ ಸಿಚುವೇಶನ್ ಬರಬಾರ್ದು. ನಮ್ ಜೊತೆ ಮಾತುಕತೆ ನಡೆಸ್ತಾ ಇದೆ, ಇವರಿಂದ ಕೆಲಸ ಬೇಕಾ, ಕೋಡ್ ನಾನು ಫ್ರೀ ಮಾಡಿ ಕೊಡ್ಬೇಕಾ, ಇವರ ಜವಾಬ್ದಾರಿ ನೀವು ಮಾಡಿ ಕೊಡ್ಬೇಕು. ಇದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. DC ಅವರು ಹೇಳಿದ ನಂತರ ಮತ್ತೆ ಇದರಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಐ ಡೋಂಟ್ ವಾಂಟ್ ಯು ಟು ಕ್ವೆಶ್ಚನ್ ಮೈ ಡಿಸಿಷನ್ಸ್ ಅಗೇನ್. NHA ಅನ್ನು ಕ್ವೆಶ್ಚನ್ ಮಾಡಬಾರ್ದು, SLA ಆಗಿ ನೀವನ್ನು ಕ್ವೆಶ್ಚನ್ ಮಾಡಬಾರ್ದು. ನಾವು ಕ್ವೆಶ್ಚನ್ ಮಾಡಲ್ಲ ಸರ್. ನೀವಲ್ರಿ ಅದಲ್ಲ ಸರ್. ಏ ಸ್ವಾಮಿ ನೀವಲ್ಲ, ಅಮ್ಮ ನೀವಲ್ಲ, ನಿಮ್ ಬಗ್ಗೆ ಹೇಳ್ತಾನೆ ಇಲ್ಲ ನಾನ್ ಸರ್. ಏ ತಮ್ಮ ಜಗದೀಶ್, ಜಗದೀಶ್ ನಾನು ನಿಮ್ ಬಗ್ಗೆ ಹೇಳ್ತಾನೆ ಇಲ್ಲ ಸರ್. ಅದಲ್ಲ ಸರ್. ಇಲ್ರಿ ಸರ್, ನನ್ನ ಫ್ಲೋ ಡಿಸ್ಟರ್ಬ್ ಆಗ್ತಾ ಇದೆ. ಇಲ್ಲ, ಇದು ಫ್ಲೋ ಡಿಸ್ಟರ್ಬೆನ್ಸ್, ಇದು ಫ್ಲೋ ಡಿಸ್ಟರ್ಬೆನ್ಸ್, ಇದು ಫ್ಲೋ ಡಿಸ್ಟರ್ಬೆನ್ಸ್. ನಾನು ಇವರಿಗೆ ಹೇಳ್ತಾ ಇದ್ದೀನಿ, ನಾನು ಅವತ್ತೇ ನೋಡಿ ಹೇಳ್ತಾ ಇದ್ದೀನಿ. ಜಗದೀಶ್ ನೋಡಿ ಎಲ್ಲಿ ಇಲ್ಲ, ಜಗದೀಶ್ ನೋಡಿ ಹೇಳಿಲ್ಲ. ನಾನು ನನ್ನ ಅಧಿಕಾರಿ ಮಿತ್ರರಿಗೆ ಹೇಳ್ಕೊಳ್ತಾ ಇದ್ದೀನಿ. ನಿಮ್ ಜವಾಬ್ದಾರಿ, ನಿಮ್ ಹೆಸರು ಜಗದೀಶ್ ಅಲ್ಲ. ಆಯ್ತು ಸರ್. ಅಶೋಕ್ ತೇಲಿರ್ ಅವರೇ, ಬೋರ್ಡ್ ನಿಮ್ ಜವಾಬ್ದಾರಿ ಫ್ರೀ ಮಾಡ್ಕೊಡ್ಬೇಕು. ನೀವು ಯಾವಾಗ JMC ಮಾಡಿ ಕರೆಕ್ಟ್ ಫೈನಲ್ ಮಾಡ್ತಿರಲ್ವಾ, ಒಂದು ವಾರದಲ್ಲಿ ಕೆಲಸ ಮುಗಿಸ್ಬೇಕು, ಗೊಂದಲ ಇರಬಾರ್ದು. ಯಾರ್ದು ಪೋಡಿ ಆಗ್ಬೇಕೋ ಅವ್ರದ್ದು ಇವರಿಗೆ ಲಿಸ್ಟ್ ಕೊಟ್ಬಿಟ್ಟು ಪೋಡಿ ಮಾಡಿಸ್ಬೇಕು. ಅವ್ರೇ ತುಂಬಬೇಕು ದುಡ್ಡು. ಅದನ್ನು ಹೊರತುಪಡಿಸಿ ಏನಾದ್ರೂ ಇದೆ ಅಂದ್ರೆ, ಹೆಚ್ಚು ಕಡಿಮೆಗಳಿದಾವಂದ್ರೆ ಅವರಿಂದ ಕೆಲಸ ಮಾಡಿಸ್ಬೇಕು. ಅದು ನಮ್ ಜವಾಬ್ದಾರಿ. ನಾನು ಹೇಳ್ತಾ ಇದ್ದಿಷ್ಟು 50 ಈಗ ಇರೋ ಅಂಡರ್ ಪಾಸ್ಗಳು, ಪೂರೆ अंडर पासेस कितने आपके स्ट्रेच में अभी? पैकेज 1 और 2 मिला के 500 ठीक. ಇನ್ನು ನೀವು ಎಲ್ಲಿ ಹೇಳ್ತೀರ ಅಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ನಮ್ಮ ಸ್ಟ್ರೆಚ್ ಅಲ್ಲಿ 2-3 ಕಾಂಟ್ರಾಕ್ಟರ್ಸ್ ಇದ್ದಾರೆ. ಇನ್ನೊಂದು 100 ಹೇಳ್ತೀರಂದ್ರೆ 100 ಮಾಡಿಸ್ತೀವಿ. ಇಮಿಡಿಯೇಟ್ಲಿ ಅನುಕೂಲ ಆಗುತ್ತೆ. ಯಾರಿಗೆ ಅನುಕೂಲ ಆಗುತ್ತೆ? ನನ್ನ ಪ್ರಕಾರ ಒಂದು ಶೇಕಡಾವಾರಿ 50ರಷ್ಟು ರೈತರಿಗೆ ಇದರಲ್ಲಿ ಅನುಕೂಲ ಆಗುತ್ತೆ. ದಯವಿಟ್ಟು ನಾನು ಹೇಳಿರೋ ಮಾತುಗಳನ್ನು ಸ್ವಲ್ಪ ವಿಚಾರ ಮಾಡಿ. ನಿಮ್ಮ ಹೋರಾಟಕ್ಕೆ ನಾನು ಇದರಿಂದ ಪೂರ್ತಿ ಸಾರ್ಥಕತೆ ಸಿಗುತ್ತೆ ಅಂತ ನಾನು ಹೇಳ್ತೇನೆ. ಸಿಗ್ಲಿಕ್ಕಿಲ್ಲ, ಹೌದು ನನ್ಗೆ ಗೊತ್ತಿದೆ. ಆದ್ರೆ ಈ ಕಚೇರಿಗೆ ಬಂದ ನಂತರ ನಾನು ಎಲ್ಲರ ಜೊತೆ, ಎಲ್ಲ ಜನಪ್ರತಿನಿಧಿಗಳ ಜೊತೆ, ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಕೊಂಡು ನಾನು ಹೇಳ್ತಾ ಇರುವಂತ ಮಾತು ನನ್ನ ಪ್ರಕಾರ ಅಟ್ಲೀಸ್ಟ್ 40-50% ರೈತರಿಗೆ ಅನುಕೂಲ ಮಾಡುತ್ತೆ. 2 ಪಾಯಿಂಟ್ಸ್.
ಅಂಡರ್ ಪಾಸ್ ಅವ್ರು ಹೇಳಿರ್ತಾರೆ ಕಲ್ವರ್ಟು ಮತ್ತೆ ಎಲ್ಲೆಲ್ಲಿ ಆಲ್ರೆಡಿ ಎಕ್ಸೆಸ್ ಅಕ್ವಿಸಿಷನ್ ಆಗಿದೆ ಅದನ್ನ ರೈತರಿಗೆ ಉಪಯೋಗ ಮಾಡ್ಲಿಕ್ಕೆ ಬಿಟ್ಕೊಡೋದು ಎಲ್ಲ ರೈಟಿಂಗ್ ಅಲ್ಲಿ ಮಾಡಿಕೊಡ್ಲಿಕ್ಕೆ ನಾವು ರೆಡಿ. ಜೊತೆನಲ್ಲಿ